ಇವತ್ತು ನಾನು ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ ಅಬುದಾಬಿಗೆ ಬಂದಮೇಲೆ ಫಸ್ಟ್ ಫ್ಲೈಟ್ ಮಾಡ್ತಾಯಿದ್ದೆ. ನಾನು ಫ್ಲೈಟಿಗೆ ಮಿಡ್ನೈಟ್ ರೆಡಿ ಆಗಬೇಕಾದ್ರೆ ಒಂದು ರಿಯಲೈಸೇಷನ್ ಆಯಿತು. ಕ್ಯಾಬಿನ್ ಕ್ರೂ ಆಗಬೇಕಂದ್ರೆ ನಾವೆಲ್ಲ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ. ಅದೇನು ಅಂತೀರಾ? ಅದೇ ನಿದ್ದೆ. ಹೌದು, ಕ್ಯಾಬಿನ್ ಕ್ರೂ ಲೈಫೇ ಹಾಗೆ. ಒಂದೊಂದು ಸಲ ಬೆಳಗ್ಗೆ ಫ್ಲೈಟ್ ಇದ್ದರೆ ನೆಕ್ಸ್ಟ್ ಡೇ ನೈಟ್ ಇರುತ್ತೆ, ಮಿಡ್ ನೈಟ್ ಆರ್ ಮಧ್ಯಾಹ್ನ. ಓವರಾಲಾಗಿ ಹೇಳಬೇಕಂದ್ರೆ ಒಂದು ಫಿಕ್ಸ್ ಶೆಡ್ಯೂಲ್ ಅಂತೂ ಇಲ್ಲವೇ ಇಲ್ಲ, ವಿಚ್ ಎಫೆಕ್ಟ್ಸ್ ಆರ್ ಸರ್ಕೇಡಿಯನ್ ಸೈಕಲ್ ಆ್ಯಂಡ್ ಹಾರ್ಮೋನ್ಸ್. ನಾನು ಆಲ್ಮೋಸ್ಟ್ 6 ಇಯರ್ಸಿಂದ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀನಿ. ಇನ್ನೂ ನಾನು ಈ ಅಬ್ನಾರ್ಮಲ್ ಸ್ಕೆಡ್ಯೂಲ್ಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನೈಟ್ ಫ್ಲೈಟ್ ಮುಂಚೆ ಎಷ್ಟೇ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡ್ರೂ ನಿದ್ದೆನೇ ಬರಲ್ಲ. ಅದೇ ಫ್ಲೈಟಿಗೆ ಇನ್ನೇನು ರೆಡಿ ಆಗಬೇಕು ಅಂದ ತಕ್ಷಣ ಎಷ್ಟು ನಿದ್ದೆ ಬರುತ್ತೆ. ಇದೇ ರಿಯಾಲಿಟಿ. ಕಷ್ಟ ಆದರೂ ಇಷ್ಟಪಟ್ಟು ಮಾಡೋ ಜಾಬೇ ಈ ಕ್ಯಾಬಿನ್ ಕ್ರೂ ಜಾಬ್. ಆದರೆ ಈ ಥರ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲಲ್ಲೂ ಹೆಲ್ತ್ ಮೇಂಟೈನ್ ಮಾಡಬೇಕಂದ್ರೆ ನಾವು ಪ್ರಾಪರ್ ಡಯಟ್ ಆ್ಯಂಡ್ ವರ್ಕೌಟ್ನ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು.